ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಸ್ನೇಹ ಗರ್ಭಿಣಿ ಎಂದು ಸುಳ್ಳು ಹೇಳಿದ ಶಶಿಕಲಾ ಸ್ನೇಹ ಗರ್ಭಿಣಿಯಾಗಿದ್ದಾಳೆ ಎಂದು ಹೇಳಿ ಶಶಿಕಲಾ ಬಹಳ ಮಸಲಿತಿನಿಂದ ಸ್ನೇಹ ಹಾಗೂ ವಸುವನ್ನು ಎಲ್ಲರೆದುರು ಸಿಕ್ಕಿ ಹಾಕಿಸಿದ್ದಾಳೆ. ವಸು ಗರ್ಭಿಣಿಯನ್ನು ವಿಚಾರ ಶಶಿಕಲಾಗೆ ಯಾವಾಗ ತಿಳಿಯಿತು ಅದನ್ನು ಯಾರ ಬಳಿಯೂ ಕೂಡ ಹೇಳದೆ ಮುಚ್ಚಿಟ್ಟು ತನ್ನ ಬೇಳೆ ಬೇಯಿಸಿಕೊಳ್ಳಲು ಸ್ನೇಹ ಗರ್ಭಿಣಿಯಾಗಿದ್ದಾಳೆ ಎಂದು ಸುದ್ದಿಯನ್ನು ವಿಚಾರಿಸಿದ್ದಾಳೆ. ಈ ವಿಚಾರ ತಿಳಿದು ಬಂಗಾರಮ್ಮ ಬಹಳ ಬೇಸರಗೊಂಡಿದ್ದಾರೆ. ಯಾಕೆಂದರೆ ಕಂಠಿ ಬಂಗಾರಮ್ಮಗೆ ಒಂದು ಮಾತು ಕೊಟ್ಟಿರುತ್ತಾನೆ. ತನ್ನ ಅಕ್ಕನ ಜೀವನ ಸರಿ ಹೋದ ಬಳಿಕವೇ ನಾನು ತನ್ನ ಜೀವನವನ್ನು ಶುರು ಮಾಡುತ್ತೇನೆ ಎಂದು ಹೇಳಿರುತ್ತಾನೆ. ಹಾಗೆ ಈ ರೀತಿ ನಡೆದುಕೊಂಡಿರುತ್ತಾನೆ. ಆದರೆ ಕಂಠಿಯನ್ನು ತಪ್ಪಾಗಿ ತಿಳಿದುಕೊಂಡ ಬಂಗಾರಮ್ಮ ಬಹಳ ಬೇಸರ ಹಾಗೂ ಕೋಪ ಮಾಡಿಕೊಂಡಿದ್ದರು. ಸ್ನೇಹ ಬೇಕಂತಲೇ ಜಿದ್ದಿಗೆ ಬಿದ್ದು ಮಗು ಮಾಡಿಕೊಂಡಿದ್ದಾಳೆ ಎನ್ನುವುದು ಬಂಗಾರಮ್ಮನ ವಾದ. ಸ್ನೇಹ ಗರ್ಭಿಣಿಯಾಗಿರುವ ವಿಚಾರ ಪುಟ್ಟಕ್ಕನ ಮನೆಗೂ ತಲುಪಿದೆ. ಸ್ನೇಹಗೆ ಕರೆ ಮಾಡಿ ಆರೋಗ್ಯ ವಿಚಾರಣೆ ಮಾಡಿಸುತ್ತಾಳೆ. ಹಾಗೆಯೇ ಗರ್ಭಿಣಿ ಸಂದರ್ಭದಲ್ಲಿ ಏನೆಲ್ಲ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ ಎಂಬುದನ್ನು ಹೇಳುತ್ತಾಳೆ. ತನ್ನ ಹೆಂಡತಿ ಮಗನಿಗೆ ಹೇಳುತ್ತಿದ್ದ ವಿಚಾರಗಳನ್ನು ಕೇಳಿ ಗೋಪಾಲನಿಗೂ ಬಹಳ ಖುಷಿಯಾಗುತ್ತದೆ. ಸ್ನೇಹಗ ತನ್ನ ತಾಯಿ ಕರೆ ಮಾಡಿ ತನ್ನ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡುತ್ತಿರುವುದು ನೋಡಿ ಬಹಳ ಕಿರಿಕಿರಿಯಾಗುತ್ತದೆ ಎಂದು ಎಷ್ಟೇ ಬಾಯಿ ತೆಗೆದರೂ ಅದನ್ನು ಮಾತ್ರ ಕೇಳುವ ಸ್ಥಿತಿಯಲ್ಲಿ ಪುಟ್ಟಕ್ಕ ಇರುವುದಿಲ್ಲ. ಇದನ್ನು ನೋಡಿದ ಸ್ನೇಹಗೆ ಕೋಪ ಬರುತ್ತದೆ. ಅಮ್ಮ, ನನ್ನ ಬಗ್ಗೆ ನೀನು ಯಾವುದೇ ಟೆನ್ಷನ್ ತೆಗೆದುಕೊಳ್ಳಬೇಡ. ನೀನು ಇಷ್ಟಪಟ್ಟವರು ನಿನ್ನ ಜೊತೆ ಇದ್ದಾರೆ ಅಲ್ಲವೇ, ನೀನು ಖುಷಿಯಾಗಿರು ಎಂದು ಹೇಳಿ ಕರೆ ಕಟ್ ಮಾಡುತ್ತಾಳೆ. ಸ್ನೇಹ ಮೇಲೆ ಮುರಿಸಿಕೊಂಡ ಮುರಳಿ ಸ್ನೇಹಿತೆ. ಇನ್ನು ಮುರಳಿ ಜೊತೆ ನಾಟಕ ಮಾಡುತ್ತಿದ್ದ ಆತನ ಗೆಳತಿ ವಿನುತಾಗೆ ಸಹನ ಮೇಲೆ ಬಹಳ ಕೋಪ ಬರುತ್ತದೆ. ಯಾಕೆಂದರೆ ಮುರಳಿಯನ್ನು ವಿನುತಾ ಪ್ರೀತಿ ಮಾಡುತ್ತಾ ಇರುತ್ತಾಳೆ. ಯಾಕಾದರೂ ಮಾಡಿ ಸಹನಳನ್ನು ಮುರಳಿಯಿಂದ ದೂರ ಮಾಡಬೇಕು ಎಂದುಕೊಂಡಿರುತ್ತಾಳೆ. ವಿನುತಾಗೆ ಕಿರಿಕಿರಿ. ಇತ್ತೀಚಿನ ದಿನಗಳಲ್ಲಿ ಸಹನ ಹೇಳಿದ ಹಾಗೆ ಮುರಳಿ ಕೇಳುತ್ತಿದ್ದಾನೆ. ಇದು ವಿನುತಾಗೆ ಬಹಳ ಕಿರಿಕಿರಿ ಇರುತ್ತದೆ. ಆದರೂ ಅದೆಲ್ಲವನ್ನು ಸಹಿಸಿಕೊಂಡು ಇರುತ್ತಾಳೆ. ಮುರಳಿ ಸಹನ ಬಳಿ ಹೆಚ್ಚು ಕ್ಲೋಸ್ ಆಗುತ್ತಾ ಇರುವುದನ್ನು ನೋಡಿ ವಿನುತಾಗೆ ಸಹಿಸಲು ಆಗುವುದಿಲ್ಲ. ಕಾಲೇಜಿನಲ್ಲಿ ಬಹಳ ಕೆಲಸ ಇದೆ ಎಂದು ಮುರಳಿ ಆಗಾಗ ಜ್ಞಾಪಿಸುತ್ತಾ ಇರುತ್ತಾನೆ. ವಿನುತಾ ಆದರೆ ಮುರಳಿ ಮಾತ್ರ ನೀನು ಹೋಗಿರು ವಿನುತಾ ಎಂದು ಹೇಳಿ ಆಕೆ ಒಬ್ಬಳನ್ನೇ ಕಾಲೇಜಿಗೆ ಕಳಿಸುತ್ತಾನೆ. ಸ್ನೇಹ ಮನೆಗೆ ಹೋದ ಸಹನ, ಮುರಳಿ ಹಾಗೂ ಸಹನ ಸ್ನೇಹ ಮನೆಗೆ ಬಂದು ಆಕೆಯ ಆರೋಗ್ಯ ವಿಚಾರಣೆ ಮಾಡುತ್ತಾ ಇರುತ್ತಾರೆ. ಹಾಗೆಯೇ ಇನ್ನು ಮೇಲೆ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ಇಲ್ಲವಾದರೆ ಮಗುವಿಗೆ ಬಹಳ ತೊಂದರೆ ಆಗುತ್ತದೆ ಎಂದು ಬುದ್ಧಿ ಮಾತನ್ನು ಹೇಳುತ್ತಾಳೆ. ವಸು ಬಳಿ ಅತ್ತಿಗೆ ನನ್ನ ತಂಗಿಯನ್ನು ಜೋಪಾನವಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಬಂಗಾರಮ್ಮ ಬರುತ್ತಾರೆ. ಸಹನಾಗಿ ತಂಗಿ ತಾಯಿ ಆಗ್ತಿರುವ ಖುಷಿ. ಸ್ನೇಹ ಗರ್ಭವತಿ ಆಗಿದ್ದಕ್ಕೆ ಅದಕ್ಕಾಗಿ ಆಕೆಯನ್ನು ನೋಡಲು ಬಂದೆ ಎಂದು ಹೇಳಿದಾಗ ಬಹಳ ಕೋಪಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಅದು ಯಾವುದಕ್ಕೂ ಸಹನ ತಲೆ ಕೆಡಿಸಿಕೊಂಡಿಲ್ಲ. ಆಕೆಗೆ ತನ್ನ ತಂಗಿಯ ಜೀವನ ಸರಿ ಹೋಯಿತಲ್ಲ, ಆಕೆಯ ಪ್ರಪಂಚಕ್ಕೆ ಒಂದು ಮುದ್ದಾದ ಮಗು ಬರುತ್ತದೆ ಎಂದು ಬಹಳ ಖುಷಿಯಲ್ಲಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.